ನಾನು 5 ಅಸಾಧ್ಯ ಪ್ರಕರಣಗಳನ್ನ ಪರಿಹರಿಸಿದ್ದೇನೆ. ಆದ್ರೆ ಈ ಪ್ರಕರಣ ನನ್ನ ಬಾಲ್ಯದಿಂದ ನನ್ನನ್ನು ಹದಗೆಡಿಸ್ತಿತ್ತು. ಈ ಕೇಸ್ ಆರಂಭವಾದ ಕ್ಷಣ ಒಂದು ಪ್ರಶ್ನೆ ನನ್ನ ಬಿಡ್ಲಿಲ್ಲ. 15 ವರ್ಷಗಳ ಹಿಂದೆ ಯಾರೂ ಒಳಕ್ ಹೋಗಿಲ್ಲ, ಆದ್ರೆ 500 ಶವಗಳು ಸಿಕ್ಕವು. ಆ ಮನೆಯ ಬಗ್ಗೆ ಮೊದಲು ಬಾರಿ ಕೇಳಿದಾಗ್ಲೇ ಒಂದೇ ಪ್ರಶ್ನೆ, ಯಾಕಷ್ಟು 500 ಜನರು ಬೇರೆ ಬೇರೆ ಕಾಲದಲ್ಲಿ. ನಾವು ಇನ್ನೋರ್ವ ನಗರಕ್ಕೆ ಹೊರಟೆವು. ಆ ಮನೆ ಹತ್ತ ಮೊದಲಿಗೆ ಈ ಪ್ರಯಾಣದಲ್ಲಿ ಒಂದೇ ವಿಚಾರ, ನಿಜವಾಗಿ ಏನಿದೆ, 500 ಜನರು ಬೇರೆ ಬೇರೆ ಸಮಯದಲ್ಲಿ ಸತ್ರು. ಕ್ಷಣವೇ ನನಗೆ ತಿಳಿತು, ಇದು ಸಾಮಾನ್ಯ ಮರಣ ಅಲ್ಲ. ಮಾಧ್ಯಮ ವ್ಯಕ್ತಿ ಇಲ್ಲಿ ಸತ್ತಿದ್ದಾರೆ, ಆದ್ರೆ ಯಾವುದೇ ಸುಳಿವಿಲ್ಲ. ಈ ಮನೆ ನಾನೇ ಬಾಲ್ಯದಿಂದಲೇ ನೋಡ್ಬೇಕೆನಿಸ್ತಾ ಇತ್ತು. ಎಲ್ಲಾ ಕತೆಗಳ ಆರಂಭ ಇಲ್ಲಿಂದಲೇ. ಈ ಮನೆಯೊಳಗೆ ಕಾಲಿಟ್ಟ ಕ್ಷಣ ನನಗೆ ಮೊದಲು ಶಾಕ್. ಈಗಷ್ಟೇ ಈ ಮನೆ 500 ಜನರು ಮರಣದ ಕತೆ ಹೊಂದಿತ್ತು, ಆದ್ರೆ ಒಳಗೆ ಏನೂ ಇಲ್ಲ ಅನ್ನೋಷ್ಟು ಆಳಕ್ಕೆ ಹೋಗ್ತಿದ್ದಂತೆ ಇದೊಂದು ಮಾತ್ರ ಸಿಕ್ತು. ಹಳೆಯ ಲೋಹದ ಡಬ್ಬಿ. ಈ ಮನೆಯಲ್ಲಿದ್ದ 500 ಜನರ ಕುರಿತು ಯಾವ ಸುಳಿವೂ ಇರದಿತ್ತು. ಈ ಮನೆಯಲ್ಲಿ ಏನೂ ಸಿಕ್ಕಿಲ್ಲ ಅನ್ಕೊಂಡಾಗ್ಲೋ ಈ ಡಬ್ಬಿ ಎಲ್ಲವನ್ನೂ ಬದಲಿಸ್ತು. ಇದನ್ನು ಓಪನ್ ಮಾಡಿದ ಕ್ಷಣ ಈ ಗುರುತು ಡಬ್ಬಿಯೊಳಗೆ ಮಾತ್ರ ಇರಲಿಲ್ಲ, ನೆಲದ ಮೇಲೂ ಇದೇ ಗುರುತು. ನೆಲ ಕೆಳಗೆ ಬೆಳಕು ಕಡಿಮೆ, ಗಾಳಿ ತೀರಾ ಕಡಿಮೆ. ಮತ್ತೊಂದು ಕಾದಂಬರಿಯ ಆರಂಭವೇ ಇದು. ನನ್ನ ಬಾಲ್ಯದ ಫೋಟೋ. ನಾನು ಈ ಮನೆಯ ಮುಂದೆ ನಿಂತಿದ್ದೀನಿ. ಈ ಭಿತ್ತಿಯಲ್ಲಿದ್ದ ಗುರುತುಗಳು ನಾನು ಹತ್ತಿರ ಹೋಗ್ತಿದ್ದಂತೆ ಬೆಳಗ್ತಿದ್ದವು. ಒಂದು ಇಟ್ಟಿಗೆ ಎಳಗಿತ್ತು, ಒಳಗೆ ಗುಪ್ತ ಬಾಗಿಲು. ಈ ಕೊನೆಯ ಕೋಣೆ, 500 ಜನರ ಕತೆಗಳು ಎಲ್ಲವೂ ಇಲ್ಲಿರಬಹುದು. ಇಲ್ಲಿ ಸ್ಪಷ್ಟವಾಗಿದೆ, 500 ಜನರು